ನಮಸ್ಕಾರ. ಫೈನಲ್ ಪಂದ್ಯದಲ್ಲಿ ಗ್ಲೆನ್ ಫಿಲಿಪ್ಸ್ ರವರು ಹಿಡಿದ ಕ್ಯಾಚ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗು. ಶುಭ್ಮನ್ ಗಿಲ್ ರವರ ಕ್ಯಾಚ್ ಹಿಡಿದು ವಿಶ್ವ ದಾಖಲೆ ಬರೆದರು ಗ್ಲೆನ್ ಫಿಲಿಪ್ಸ್. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಫೈನಲ್ ಪಂದ್ಯದಲ್ಲಿ ಗ್ಲೆನ್ ಫಿಲಿಪ್ಸ್ ರವರು ಹಿಡಿದ ಅದ್ಭುತ ಕ್ಯಾಚ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗುತ್ತದೆ ಎಂದು ನೀವು ಬಯಸುತ್ತಿದ್ದರೆ ಟೀಮ್ ಇಂಡಿಯಾ ಎಂದು ಕಮೆಂಟ್ ಮಾಡುವ ಮೂಲಕ ಭಾರತ ತಂಡಕ್ಕೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಪಂದ್ಯವು ಏರ್ಪಟ್ಟಿತು. ಮತ್ತು ಈ ಪಂದ್ಯದ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡು ತನ್ನ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಸ್ಗಳನ್ನು ಕಳೆದುಕೊಂಡು 251 ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಭಾರತ ತಂಡದ ಮುಂದೆ 252 ರನ್ಸ್ಗಳ ಟಾರ್ಗೆಟ್ ಅನ್ನು ಇಟ್ಟಿತು. ಇದರಂತೆ ಬ್ಯಾಟಿಂಗ್ ಆರಂಭಿಸಿದಂತ ಭಾರತ ತಂಡದ ಪರವಾಗಿ ಎಂದಿನಂತೆ ನಾಯಕ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ರವರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಇದರಂತೆ ಬ್ಯಾಟ್ ಬೀಸಲು ಮುಂದಾದ ನಾಯಕ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ರವರು ತಂಡದ ಪರವಾಗಿ 100ಕ್ಕೂ ಅಧಿಕ ಪಾರ್ಟ್ನರ್ಶಿಪ್ ಅನ್ನು ನೀಡುವ ಮೂಲಕ ಭಾರತ ತಂಡಕ್ಕೆ ದೊಡ್ಡ ಆಸರೆಯಾಗಿ ನಿಂತಿದ್ದರು. ಈ ಇಬ್ಬರ ಸ್ಫೋಟಕ ಬ್ಯಾಟಿಂಗ್ ನೋಡಿದಂತ ನ್ಯೂಜಿಲೆಂಡ್ ತಂಡವು ಶುಭ್ಮನ್ ಗಿಲ್ ಅಥವಾ ರೋಹಿತ್ ಶರ್ಮಾ ಇಬ್ಬರಲ್ಲಿ ಒಬ್ಬರ ವಿಕೆಟ್ ಸಿಕ್ಕರೆ ಸಾಕು ಎನ್ನುವ ಹಂತಕ್ಕೆ ಬಂದು ತಲುಪಿತ್ತು. ಮತ್ತು ಶುಭ್ಮನ್ ಗಿಲ್ ರವರು 18.4ನೇ ಓವರ್ನಲ್ಲಿ ಹೊಡೆದ ಅದ್ಭುತ ಶಾಟ್ ಅನ್ನ ಏಕಾಏಕಿ ಒಂದೇ ಕೈಯಲ್ಲಿ ಚಿರತೆಯ ವೇಗದಲ್ಲಿ ಕ್ಯಾಚ್ ಹಿಡಿದಂತ ಗ್ಲೆನ್ ಫಿಲಿಪ್ಸ್ ರವರು ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗುವಂತೆ ಮಾಡಿದರು. ಹೌದು ವೀಕ್ಷಕರೇ, ಸ್ಟೇಡಿಯಂನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಪ್ರೇಕ್ಷಕ ಮತ್ತು ಕಾಮೆಂಟ್ರಿ ಮಾಡುವಂತ ಕಾಮೆಂಟೇಟರ್ಸ್ಗಳು ಗ್ಲೆನ್ ಫಿಲಿಪ್ಸ್ ರವರು ಹಿಡಿದಿದ್ದು ಕ್ಯಾಚ್ ಅಲ್ಲ, ಬದಲಿಗೆ ಬೌಂಡರಿ ಹೋಗುತ್ತಿದ್ದ ಬೌಲ್ ಅನ್ನ ತಡೆದಿದ್ದಾರೆ ಎಂದುಕೊಂಡಿದ್ದರು. ತದನಂತರ ಶುಭ್ಮನ್ ಗಿಲ್ ರವರು ಬ್ಯಾಟ್ ಎತ್ತಿಕೊಂಡು ಪೆವಿಲಿಯನ್ ಕಡೆಗೆ ನಡೆಯುತ್ತಿರುವುದನ್ನು ಕಂಡು ನಂತರ ಕಾಮೆಂಟೇಟರ್ಸ್ಗಳು ಇದು ಎಂತಹ ಕ್ಯಾಚ್ ಎಂದು ಗ್ಲೆನ್ ಫಿಲಿಪ್ಸ್ ರವರನ್ನ ಹೊಗಳಲು ಪ್ರಾರಂಭಿಸಿದರು. ಇದರಂತೆ ಗ್ಲೆನ್ ಫಿಲಿಪ್ಸ್ ರವರು ಫೈನಲ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರವರ ಕ್ಯಾಚ್ ಅನ್ನ ಕ್ಷಣಾರ್ಧದಲ್ಲಿ ಹಿಡಿಯುವ ಮೂಲಕ ಭಾರತ ತಂಡಕ್ಕೆ ದೊಡ್ಡ ಸಂಕಷ್ಟವನ್ನೇ ಉಂಟು ಮಾಡಿದರು. ಸದ್ಯಕ್ಕೆ ಭಾರತ ತಂಡವು ಶುಭ್ಮನ್ ಗಿಲ್ ರವರ ವಿಕೆಟ್ ಕಳೆದುಕೊಂಡ ನಂತರ ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನು ಕೂಡ ಬೇಗನೆ ಕಳೆದುಕೊಂಡು ರೋಹಿತ್ ಶರ್ಮಾ ರವರ 76 ರನ್, ಶುಭ್ಮನ್ ಗಿಲ್ ರವರ 31 ರನ್ ಮತ್ತು ವಿರಾಟ್ ಕೊಹ್ಲಿ ರವರ ಕೇವಲ 1 ರನ್ನ ಸಹಾಯದೊಂದಿಗೆ ಭಾರತ ತಂಡವು 183 ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ 3 ವಿಕೆಟ್ಸ್ಗಳನ್ನು ಕಳೆದುಕೊಂಡಿದೆ. ಸದ್ಯಕ್ಕೆ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ರವರು ಭಾರತ ತಂಡದ ಪರವಾಗಿ ಅತ್ಯದ್ಭುತವಾದ ಬ್ಯಾಟಿಂಗ್ ಆಡುತ್ತಿದ್ದಾರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಗ್ಲೆನ್ ಫಿಲಿಪ್ಸ್ ಅವರು ಹಿಡಿದ ಈ ಅದ್ಭುತ ಕ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.